ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಅಜಿತ್ ದೋವಲ್ ಇನ್ ವೆಸ್ಟ್ ಬೆಂಗಾಲ್. ಅಜಿತ್ ದೋವಲ್ ಜಿ ಏನೇ ಮಾಡಿದ್ರು ಕೂಡ ಅದರ ಹಿಂದೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೈಲೆಂಟ್ ಆಗಿ ಸದ್ದೇ ಆಗದ ಹಾಗೆ ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮುಗಿಸೋದು ನಮ್ಮ ಭಾರತದ ಈ ಜೇಮ್ಸ್ ಬಾಂಡ್ನ ಸ್ಟೈಲ್ ಅಂತ ಹೇಳ್ಬಹುದು. ವೀಕ್ಷಕರ, ರೀಸೆಂಟ್ ಆಗಿ ಅಜಿತ್ ದೋವಲ್ ಜಿ ಬಂಗಾಳಕ್ಕೆ ಭೇಟಿಯನ್ನು ಕೊಟ್ಟು ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಅಲ್ಲಿನ ಭದ್ರತಾ ಸಿಬ್ಬಂದಿಗಳನ್ನ ಭೇಟಿ ಮಾಡಿ ಒಂದಷ್ಟು ಕಾಲ ಚರ್ಚೆಯನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ಅಜಿತ್ ದೋವಲ್ ಜಿ ಅವರ ಈ ಬಂಗಾಳದ ಭೇಟಿಯ ರಹಸ್ಯ ಏನು? ಪಶ್ಚಿಮ ಬಂಗಾಳದ ಎಲೆಕ್ಷನ್ಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಬಂಗಾಳ ಎಲೆಕ್ಷನ್ಗೂ ಮುನ್ನ ಹಾಗಾದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಜಿತ್ ದೋವಲ್ ಜಿ? ಇವೆಲ್ಲವನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಅಜಿತ್ ದೋವಲ್ ಜಿ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರ ಮುಖ್ಯ ಉದ್ದೇಶ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡೆಯುವಂಥದ್ದು. ಬಾಂಗ್ಲಾದಿಂದ ಅಕ್ರಮವಾಗಿ ಪಶ್ಚಿಮ ಬಂಗಾಳದ ಮೂಲಕ ಸಾಕಷ್ಟು ಅಕ್ರಮ ವಲಸಿಗರು ನಮ್ಮ ದೇಶದೊಳಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಅವರಿಂದ ಈ ದೇಶದ ಆರ್ಥಿಕತೆಗೆ ಒಂದು ಕಡೆ ತೊಂದರೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ನೋಡಿದ್ರೆ ಸಾಕಷ್ಟು ಕ್ರೈಮ್ಗಳಲ್ಲಿ ಈ ಅಕ್ರಮ ವಲಸಿಗರೇ ಮುಖ್ಯ ಪಾತ್ರಧಾರಿಗಳಾಗಿರುತ್ತಾರೆ. ವೀಕ್ಷಕರು, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಜಿತ್ ದೋವಲ್ ಜಿ ಪಶ್ಚಿಮ ಬಂಗಾಳಕ್ಕೆ ಹೋಗೋದಕ್ಕೆ ಇನ್ನೊಂದು ಅತಿ ಮುಖ್ಯ ಕಾರಣ ಅಲ್ಲಿನ ಪ್ರಮುಖ ಮಾಧ್ಯಮ ಸಂಸ್ಥೆ. ಈ ಮಾಧ್ಯಮ ಸಂಸ್ಥೆಯನ್ನ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಬಹಳ ದಿನಗಳಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಅದರ ಹೆಸರು ಅಲ್ ಬಂಗಾಲಿ ಮೀಡಿಯಾ. ಮಾಲ್ದಾ, ಮುರ್ಷಿದಾಬಾದ್ ಈ ಪ್ರದೇಶಗಳಲ್ಲಿ ಈ ಮಾಧ್ಯಮ ಕೆಲಸವನ್ನು ನಿರ್ವಹಿಸುತ್ತೆ. ಈಗ ಇದೇ ಮಾಧ್ಯಮ ಅಲ್ಲಿ ಉರ್ದು ಭಾಷೆಯಲ್ಲಿ ಒಂದು ಪ್ಯಾಂಪ್ಲೆಟ್ ಅನ್ನ ಬಿಡುಗಡೆ ಮಾಡಿದೆ. ಅದು ಈ ಇಂಟೆಲಿಜೆನ್ಸ್ ಬ್ಯೂರೋಗೆ ಸಿಕ್ಕಬಿಡುತ್ತೆ. ಹಾಗಾದ್ರೆ ಅದರಲ್ಲಿ ಅಂಥದ್ದು ಏನಿತ್ತಪ್ಪ? ಅದನ್ನ ಹುಡ್ಕೊಂಡು ಅಜಿತ್ ದೋವಲ್ ಜಿ ಬಂದಿದ್ದಾರೆ ಅಂತ ಅಂದ್ರೆ ಏನೋ ಮುಖ್ಯವಾದಂತಹ ವಿಚಾರನೇ ಇರಬೇಕಲ್ವಾ? ಎಸ್, ಆ ಪ್ಯಾಂಪ್ಲೆಟ್ನಲ್ಲಿ ಬಂಗಾಳವನ್ನ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತಹ ವಿಚಾರಗಳು ಉಲ್ಲೇಖ ಆಗಿದ್ವಂತೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಅಜಿತ್ ದೋವಲ್ ಜಿ ನೇರವಾಗಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿನ ಇಂಟೆಲಿಜೆನ್ಸ್ ಬ್ಯೂರೋನ ಎಲ್ಲಾ ಸ್ಟೇಷನ್ ಚೀಫ್ಗಳು, ಅದೇ ರೀತಿ ಬಾರ್ಡರ್ನ ಭದ್ರತಾ ಸೇನೆಯ ಮುಖ್ಯಸ್ಥರ ಜೊತೆಗೆ ಒಂದು ಮೀಟಿಂಗ್ ಅನ್ನು ನಡೆಸ್ತಾರೆ. ಯಾಕೆ? ಬಂಗಾಳವನ್ನ ಇಸ್ಲಾಮೀಕರಣ ಮಾಡುವಂತಹ ಇವರ ಈ ಪ್ಲಾನ್ ಏನಿದೆ ಅದು ಕೇವಲ ಇವರದ್ದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇವರ ಹಿಂದೆ ಒಂದು ದೊಡ್ಡ ಶಕ್ತಿ ಇರಬೇಕಲ್ವಾ ಇವರಿಗೆ ಪ್ರೋತ್ಸಾಹವನ್ನ ಕೊಡೋದಕ್ಕೆ. ಹಾಗಾಗಿ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ ಒಂದಷ್ಟು ಭಯೋತ್ಪಾದಕರು ಈ ಕೆಲಸಕ್ಕೆ ನಮ್ಮ ಭಾರತದ ಒಳಗೆ ನುಸುಳಿ ಬರುವಂತಹ ಸಾಧ್ಯತೆ ಇರೋದರಿಂದ ಅದನ್ನ ತಡೆಯೋ ಸಲುವಾಗಿ, ಅವರ ಪ್ಲಾನ್ಗಳನ್ನ ಉಲ್ಟಾ ಮಾಡೋ ಸಲುವಾಗಿ ಸ್ವತಃ ಅಜಿತ್ ದೋವಲ್ ಜಿ ಪಶ್ಚಿಮ ಬಂಗಾಳಕ್ಕೆ ಬಂದಿರುವಂಥದ್ದು. ಅದಕ್ಕಾಗಿ ಮೀಟಿಂಗ್ಗಳನ್ನ ನಡೆಸಿರುವಂಥದ್ದು. ವೀಕ್ಷಕರಷ್ಟಕ್ಕೂ ಈ ಇಸ್ಲಾಮೀಕರಣದ ಉದ್ದೇಶ ಏನು? ಇದರಲ್ಲಿ ಬರುವಂತಹ ಇಸ್ಲಾಮಿಕ್ ಕ್ಯಾಲಿಫಟ್ ಅಂದ್ರೆ ಏನು ನೋಡಿ. 2014ರಲ್ಲಿ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಅಂದ್ರೆ ಐಸಿಸ್ ಅನ್ನುವಂತಹ ಸಂಘಟನೆ ರೂಪುಗೊಳ್ಳುತ್ತೆ. ಈ ಐಸಿಸ್ 2014ರಿಂದ 2019ರವರೆಗೆ ಒಂದು ದೊಡ್ಡ ತಂತ್ರವನ್ನ ಅನುಸರಿಸುತ್ತೆ. ಆ ತಂತ್ರದ ಅಡಿಯಲ್ಲಿ ಐಸಿಸ್ ನಾವು ವಿಶ್ವ ಮಟ್ಟದಲ್ಲಿ ಒಂದು ಇಸ್ಲಾಮಿಕ್ ಕ್ಯಾಲಿಫಟ್ ಅನ್ನ ಮಾಡಬೇಕು ಅಂತ ಅಂದುಕೊಳ್ತಾರೆ. ಈ ಕ್ಯಾಲಿಫಟ್ ಅಂದ್ರೆ ಏನು? ಇಸ್ಲಾಮಿಕ್ ಲೀಡರ್ಶಿಪ್. ವಿಶ್ವ ಮಟ್ಟದಲ್ಲಿ ನಾವು ಇಸ್ಲಾಮಿಕ್ ಲೀಡರ್ಶಿಪ್ ಅನ್ನ ಮಾಡಬೇಕು ಅಂತ. ಆದ್ರೆ ಪಾಪ ಅವರ ಸಮಸ್ಯೆ ಏನು ಅಂತ ಹೇಳಿದ್ರೆ 2019-20ರವರೆಗೆ ಯಾವುದೇ ರೀತಿಯಾದಂತಹ ಇಸ್ಲಾಮಿಕ್ ಕ್ಯಾಲಿಫಟ್ ವಿಸ್ತರಣೆ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ಲೇ ಇಲ್ಲ. ಹಾಗಾಗಿ ಅವರ ಸ್ಟ್ರಾಟಜಿಗಳನ್ನ ಅವರು ಬದಲಾವಣೆ ಮಾಡ್ಕೊಳ್ತಾರೆ. ವಿಶ್ವ ಮಟ್ಟದಲ್ಲಿ ಕ್ಯಾಲಿಫಟ್ ಆಗ್ಲಿಲ್ಲ, ಏನಂತೆ ನಾವು ರೀಜನಲ್ ಕ್ಯಾಲಿಫಟ್ ಮಾಡೋಣ ಅಂತ. ಈ ರೀಜನಲ್ ಕ್ಯಾಲಿಫಟ್ ನಲ್ಲಿ
ನಮ್ಮ ಪಕ್ಕದ ಪಾಪಿ ಪಾಪಿ ಪಾಕಿಸ್ತಾನದ ಕೂಸು ISI ಕೈವಾಡ ಕೂಡ ಇತ್ತು. ಐಸಿಸ್ಗೆ ಈ ಪಾಕಿಸ್ತಾನದ ISI ಹೇಳುತ್ತೆ, ನೀವೇನಾದರೂ ರೀಜನಲ್ ಕ್ಯಾಲಿಫೇಟ್ ಮಾಡ್ತೀರಿ ಅಂತ ಆದರೆ ನಾವು ಅಂದರೆ ಈ ಪಾಕಿಸ್ತಾನ ನಿಮಗೆ ಸಹಾಯವನ್ನ ಮಾಡ್ತೀವಿ ಅಂತ. 2019ರಲ್ಲಿ ISI ಪಾಕಿಸ್ತಾನದಿಂದ ಭಾರತದ ಒಳಗೆ ಕ್ಯಾಲಿಫೇಟ್ ಗುಂಪುಗಳನ್ನು ಕಳಿಸೋದಕ್ಕೆ ಶುರು ಮಾಡಿಕೊಳ್ಳುತ್ತೆ. ಆ ಮೊದಲ ಗುಂಪಿನ ಹೆಸರು ಯೂಸುಫ್ ಅಲ್ ಹಿಂದ್, ಎರಡನೇ ಗುಂಪಿನ ಹೆಸರು ಅನ್ಸಾರುಲ್ ತೌಹೀದ್, ಮೂರನೇ ಗುಂಪಿನ ಹೆಸರು ಹರ್ಕತುಲ್ ಹರ್ಬೆ ಇಸ್ಲಾಮಿ. ಐಸಿಸ್ ಅದೇ ರೀತಿ ಪಾಕಿಸ್ತಾನದ ISI ರಚಿಸಿದಂತಹ ಈ ಮೂರು ಗುಂಪುಗಳು ಭಾರತದಲ್ಲಿ ರೀಜನಲ್ ಬ್ರಾಂಚಸ್ ಅನ್ನ ಸ್ಥಾಪನೆ ಮಾಡಿಕೊಳ್ಳುತ್ತವೆ. 2019ರಿಂದ ಯೂಸುಫ್ ಅಲ್ ಹಿಂದ್, ಅದೇ ರೀತಿ ಅನ್ಸಾರುಲ್ ತೌಹೀದ್ ಅಂಡ್ ಅದ್ರ ಜೊತೆಗೆ ಹರ್ಕತುಲ್ ಹರ್ಬೆ ಇಸ್ಲಾಮಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತವೆ. ಆ ಮೂಲಕ ಪಾಕಿಸ್ತಾನದ ISI ಏನಿದೆ ಅದು ಪಶ್ಚಿಮ ಬಂಗಾಳ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅದರ ಶಾಖೆಗಳನ್ನು ತೆರೆಯೋದಕ್ಕೆ ಪ್ರಯತ್ನ ಕೂಡ ಮಾಡುತ್ತೆ. ಇವರ ಸತತ ಪ್ರಯತ್ನದ ಫಲವಾಗಿ ಯೂಸುಫ್ ಅಲ್ ಹಿಂದ್, ಅನ್ಸಾರುಲ್ ತೌಹೀದ್, ಹರ್ಕತುಲ್ ಹರ್ಬೆ ಇಸ್ಲಾಮಿ ಈ ಸಂಘಟನೆಗಳು ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಅಸ್ಸಾಂ ಇಲ್ಲಿ ಚಿಕ್ಕ ಪುಟ್ಟ ಸ್ಲೀಪರ್ ಸೆಲ್ಗಳ ನಿರ್ಮಾಣವನ್ನ ಮಾಡುತ್ತೆ. ಇನ್ನು 2023ರ ವೇಳೆಗೆ ಈ ಸ್ಲೀಪರ್ ಸೆಲ್ಗಳ ಕೆಲಸ ಆರಂಭ ಕೂಡ ಆಗುತ್ತೆ. ಆದರೆ ಪಾಕಿಸ್ತಾನಕ್ಕೆ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಕಾಶ್ಮೀರ, ಅವರ ಮೇನ್ ಟಾರ್ಗೆಟ್ ಕಾಶ್ಮೀರ. ಆದರೆ ಕಾಶ್ಮೀರದ ಕಣಿವೆಯಲ್ಲಿ ಇವರ ಯಾವ ಸ್ಲೀಪರ್ ಸೆಲ್ ಕೂಡ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಅಲ್ಲಿ ಸ್ಲೀಪರ್ ಸೆಲ್ ಓಪನ್ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಯೂಸುಫ್ ಅಲ್ ಹಿಂದ್ ಆಗಲಿ ಅಥವಾ ಅನ್ಸಾರುಲ್ ತೌಹೀದ್ ಆಗಲಿ, ಹರ್ಕತುಲ್ ಹರ್ಬೆ ಇಸ್ಲಾಮಿ ಆಗಲಿ, ಯಾರಿಂದ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯನೂ ಆಗಲಿಲ್ಲ. ಅಲ್ಲಿ ಸ್ಲೀಪರ್ ಸೆಲ್ ಅನ್ನ ಶುರು ಮಾಡೋದಕ್ಕೆ ಆಗ್ಲೂ ಇಲ್ಲ ಇವರಿಂದ. ಹೀಗಾಗಿ ಕೊನೆಗೆ ಪಾಕಿಸ್ತಾನದಿಂದ ಒಂದು ಹೊಸ ಸ್ಲೀಪರ್ ಸೆಲ್ ರೆಡಿ ಆಗಿಬಿಡುತ್ತೆ. ಅದರ ಹೆಸರು ಗ್ಲೋಬಲ್ ಇಸ್ಲಾಮಿಕ್ ಕ್ಯಾಲಿಫೇಟ್. ಹೆಚ್ಚು ಕಡಿಮೆ 2023-24ರ ಆರಂಭದಲ್ಲಿ ಈ ಗ್ಲೋಬಲ್ ಇಸ್ಲಾಮಿಕ್ ಕ್ಯಾಲಿಫೇಟ್ ಅನ್ನುವಂತಹ ಈ ಸಂಘಟನೆ ಏನಿದೆ ಅದು ಸ್ಥಾಪನೆ ಆಗುತ್ತೆ. ಅಂಡ್ ಇದರ ಮುಖ್ಯ ಉದ್ದೇಶ ಒಂದೇ, ಫ್ರೀ ಆಫ್ ಕಾಶ್ಮೀರ್. ವೀಕ್ಷಕರೇ, ಐಸಿಸ್ ಪಶ್ಚಿಮ ಬಂಗಾಳದ ಮೂಲಕ ಭಾರತಕ್ಕೆ ಎಂಟ್ರಿಯನ್ನ ಕೊಟ್ಟು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಿಹಾದ್ ಕೆಲಸವನ್ನ ಮಾಡೋದಕ್ಕೆ ಹೊರಟು ನಿಂತಿದೆ. ಇದು ನಮ್ಮ ಭಾರತದ ಇಂಟೆಲಿಜೆನ್ಸ್ಗೆ ಗೊತ್ತಿರೋದ್ರಿಂದ ಇದನ್ನ ಮಟ್ಟ ಹಾಕೋದಕ್ಕೋಸ್ಕರ ಅಜಿತ್ ದೋವೆಲ್ ಜಿ ಅವರು ಈಗ ಖುದ್ದಾಗಿ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಯೂಸುಫ್ ಅಲ್ ಹಿಂದ್, ಅನ್ಸಾರುಲ್ ತೌಹೀದ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಉಗ್ರರನ್ನ NIA ಅರೆಸ್ಟ್ ಕೂಡ ಮಾಡಿದೆ. ಕಳೆದ 9 ತಿಂಗಳಲ್ಲಿ ವಿಶೇಷವಾಗಿ ಹರ್ಕತುಲ್ ಹರ್ಬೆ ಇಸ್ಲಾಮಿನ ಹಲವರ ವಿರುದ್ಧ ಭಾರತೀಯ ಇಂಟೆಲಿಜೆನ್ಸ್ ಬ್ಯೂರೋ ಕಾರ್ಯಾಚರಣೆಯನ್ನು ಕೂಡ ನಡೆಸಿದೆ. ನೋಡಿ, ಯಾವಾಗಲೂ ಅಷ್ಟೇ ಒಂದು ದೇಶದ ಇಂಟೆಲಿಜೆನ್ಸ್ ಬ್ಯೂರೋ ಸ್ಟ್ರಾಂಗ್ ಆಗಿದ್ರೆ ಆ ದೇಶದ ತಂಟೆಗೆ ಯಾರು ಬರೋಕೆ ಸಾಧ್ಯ ಇಲ್ಲ. ಇಸ್ರೇಲ್ ತನ್ನ ಸುತ್ತ ಇಸ್ಲಾಮಿಕ್ ದೇಶಗಳೇ ಇದ್ರೂ ಕೂಡ ಅಷ್ಟೊಂದು ಧೈರ್ಯದಿಂದ ಯಾಕೆ ಇದೆ? ಯಾಕಂದ್ರೆ ಮೊಸಾದ್ನ ಕಾರಣದಿಂದ. ನಮ್ಮ ಭಾರತದ ರಾ ಏನು ಕಮ್ಮಿನಾ? ಚಾನ್ಸೇ ಇಲ್ಲ. ಆದರೆ ಈಗ ನಮ್ಮ ಕೆಲಸಗಳೇನಿದೆ ಅದು ಇನ್ನಷ್ಟು ವೇಗವನ್ನ ಪಡ್ಕೊಂಡಿದೆ. ಟೀಮ್ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ಭಾರತದ NI ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ದೇಶದ ನಾಯಕ ಗಟ್ಟಿ ಆಗಿದ್ರೆ, ಸಮರ್ಥರಾಗಿದ್ರೆ ಎಲ್ಲವೂ ಸಾಧ್ಯ ಅನ್ನುವಂಥದ್ದಕ್ಕೆ ಇದೇ ದೊಡ್ಡ ಸಾಕ್ಷಿ. ಏನಂತೀರಾ? ಎಷ್ಟು ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.